ಗೈಸ್ ಗುಡ್ ಮಾರ್ನಿಂಗ್, ವೆಲ್ಕಮ್ ಬ್ಯಾಕ್ ಟು ಅನದರ್ ವ್ಲಾಗ್. ಇವತ್ತು ಗುರುವಾರ 26 ಟೈಮ್ ಆಗಿದೆ 10:15 ಗೈಸ್. ನಾನು ಹೊರಟಿರೋದು ಹಾಸ್ಪಿಟಲ್ಗೆ. ಸೊ ಅವತ್ತು ಒಂದು ಹಾಸ್ಪಿಟಲ್ಗೆ ಹೋಗಿದ್ದೆಲ್ಲ, ರಾಘವೇಂದ್ರ ನರ್ಸಿಂಗ್ ಹೋಮ್ ಬೆಳ್ತಂಗಡಿ. ಸೊ ಅಲ್ಲಿಗೆ 15 ಡೇಸ್ ಬಿಟ್ಟು ಬರಲಿಕ್ಕೆ ಹೇಳಿದರು. ಸೊ ಹಾಗಾಗಿ ಹೊರಟಿದ್ದೇನೆ. ಆ್ಯಂಡ್ ಆಲ್ಸೋ ಬ್ಲೌಸ್ ಎಲ್ಲ ಕೊಡೋದಿತ್ತಲ್ವ ಅಷ್ಟುದು ನಂದು. ಸೊ ಹಾಗಾಗಿ ಕೊಟ್ಟು ಬರುವಂತ ಹೊರಟಿದ್ದೇನೆ. ಆ್ಯಂಡ್ ಹರಿನಾಕ್ಷಿ ಇಲ್ಲ, ಅವರಿಗೆ ಜ್ವರ ಅಂತೆ. ಸಾರಿ, ಅವಳಿಗೆ ಅಂತ ಹೇಳಿದೆ, ಅವರಿಗೆ ಜ್ವರ ಅಂತೆ. ಸೊ ಹಾಗಾಗಿ ನಾನು ಇನ್ನೂ ಡಿಲೇ ಮಾಡಿದರೆ ಬ್ಲೌಸ್ ಕೊಡೋದು ನಂದು ಪರವಾಗಿಲ್ಲ, ಅಷ್ಟುದೆಲ್ಲ ಡಿಲೇ ಆದರೆ ಅವಳಿಗೆ ಪ್ರಾಬ್ಲಮ್ ಆಗಬಾರ್ದಲ್ಲ. ಸೊ ಹಾಗಾಗಿ ಯೂಶ್ವಲಿ ನಾನು ಲಾಯ್ಲದಲ್ಲಿ ಕೊಡ್ತೇನಲ್ಲ, ಕೊಟ್ಟಿದ್ದೇನೆ, ಅಲ್ಲೇ ಕೊಡೋದು ಅವಳ ಬ್ಲೌಸ್ ಮತ್ತು ನಂದು ಇನ್ನೊಂದು ರಿಸೆಪ್ಷನ್ ಇದು ಸಾರಿದು ಬ್ಲೌಸ್ ಎಲ್ಲ ಅಲ್ಲೇ ಕೊಟ್ಟು ಹೋಗುವ ಆನ್ ದ ವೇ ಅಂತೇಳಿ ಅಂದ್ಕೊಂಡಿದ್ದೇನೆ. ಸೊ ಇನ್ನು ಟ್ಯಾಬ್ಲೆಟ್ ತೊಗೊಳ್ಬೇಕು. ಆ್ಯಂಡ್ ಬೆವರ್ತಿದೆ, ಕರೆಂಟ್ ಇಲ್ಲ ಇವತ್ತು. ಬೆಳಿಗ್ಗೆ ಬೇಗ ಎದ್ದು ವಾಕಿಂಗ್ ಎಲ್ಲ ಮಾಡಿದೆ. ಆ್ಯಂಡ್ ನವ್ಯ ಮತ್ತು ಗುಂಡಿಬ್ಬರು ಬಂದಿರಲಿಲ್ಲ. ಸೊ ಇಲ್ಲೇ ಅಂಗಳದಲ್ಲಿ ವಾಕಿಂಗ್ ಎಲ್ಲ ಮಾಡಿದೆ. ಕೆಮ್ಮು ಜೋರಿದೆ ಗೈಸ್. ಕೆಮ್ಮಿಗೆ ಮದ್ದು ಮಾಡಿ 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 ಸಾಕಾಗೋಗಿತ್ತು. ಪ್ರೈವೇಟ್ ಇದೆಲ್ಲ ಮಾಡಿ ಸಾಕಾಗಿತ್ತು. ಇವತ್ತು ಲಾಸ್ಟಿಗೆ ನಂದು ಅತ್ತೆದ್ದು ಹೊತ್ತೆಯಕ್ಕೆ ನಾನು ಹೋಗ್ತಿರೋದು. ಅರಳಿದ ಅತ್ತೆ ಹೇಳ್ತಾ ಇದ್ದಾರೆ, ಮೊನ್ನೆದು ಹೇಳ್ತಿದ್ದಾರೆ ಪಾಪ ಅವರು, ಗೌರ್ಮೆಂಟ್ ಹಾಸ್ಪಿಟಲ್ಗೆ ಹೋಗು, ಒಮ್ಮೆ ಗೌರ್ಮೆಂಟ್ ಹಾಸ್ಪಿಟಲ್ಗೆ ಹೋಗು ಅಂತ ಹೇಳ್ತಿದ್ದಾರೆ. ಸೊ ಹಾಗಾಗಿ ಅಲ್ಲಿ ಬೆಳ್ತಂಗಡಿ ಹೋದ ನಂತರ ಮತ್ತೆ ಇಲ್ಲಿ ಯೂಶಲಿ ಗೌರ್ಮೆಂಟ್ ಹಾಸ್ಪಿಟಲ್ಗೆ ಹೋಗಿ ಬರಬೇಕು ಅಂತ ಅಂದ್ಕೊಂಡಿದ್ದೇನೆ. ನೋಡು ಏನೆಲ್ಲ ಆಗುತ್ತೆ ಅಂತೇಳಿ ವ್ಲಾಗ್ ಮಾಡುವಂತೇಳಿ ಅಂದ್ಕೊಂಡು ವ್ಲಾಗ್ ಶುರು ಮಾಡಿದ್ದೇನೆ ಗೈಸ್. ಪ್ರೀವಿಯಸ್ ವ್ಲಾಗಿಗೆ ನಾನು ಕಮೆಂಟಿಗೆ ರಿಪ್ಲೈ ಮಾಡ್ದಲ್ಲ. ಸೊ ಹಾಗಾಗಿ ತುಂಬ ಜನ ಒಳ್ಳೊಳ್ಳೆ ಕಮೆಂಟ್ ಹಾಕಿದ್ದೀರಾ. ನಾವು ಅದೇ ರೀತಿ ಅಪ್ಪ ಅಮ್ಮಂತಲೇ ಕರೆಯೋದು ಅತ್ತೆ ಮಾವನ, ಏನೂ ಆಗಲ್ಲ, ಪ್ರಾಬ್ಲಮ್ ಏನಿಲ್ಲ ಅಂತೇಳಿ. ಲೈಕ್ ನಾನು ಅವರು ಯಾರು ಕಮೆಂಟ್ ಮಾಡಿರೋರು, ಹೇಮಲತಾ ಯಾರು ಗೊತ್ತಿಲ್ಲ, ಅವರೊಬ್ಬರಿಗೆ ಅಂತಲ್ಲ, ನಮ್ಮ ಫ್ಯಾಮಿಲಿಯಲ್ಲಿ, ನಮ್ಮ ಫ್ರೆಂಡ್ ಸರ್ಕಲಲ್ಲಿ, ನಮ್ಮ ಸರೌಂಡಿಂಗಲ್ಲಿ ಎಲ್ಲ ಹೇಳಿದವರೆಲ್ಲ ಇದ್ದಾರೆ ತುಂಬ ಜನ ನನಗೆ. ಸೊ ಅವರಿಗೂ ರಿಪ್ಲೈ ಮಾಡಬೇಕಿತ್ತು ನನಗೆ. ಹಾಗಾಗಿ ಅವರಿಗೆಲ್ಲ ರಿಪ್ಲೈ ಕೊಡ್ತಾ ಇರಲಿಕ್ಕಾಗಲ್ಲ. ಸೊ ವ್ಲಾಗಲ್ಲಿ ಹೇಳಿದರೆ ನೋ ಪ್ರಾಬ್ಲಮ್ ಅಲ್ವಾ, ಲೈಕ್ ಎಲ್ರಿಗೂ ಅರ್ಥ ಆಗುತ್ತಲ್ವ. ಹಾಗಾಗಿ ವ್ಲಾಗಲ್ಲಿ ಹೇಳಿದೆ ನಾನು. ಸೊ ನೋಡಿ ಬೆವರ್ತಿದೆ ಗೈಸ್. ಕೆಮ್ಮು ಮಾಡಿ ಮಾಡಿ ನನಗೆ ಸಾಕಾಗೋಗಿದೆ. ಬೆಳಿಗ್ಗೆ ಜೋರು ಕೆಮ್ಮು. ಅಮ್ಮ ಬೈದು ಬಿಟ್ಟು ಹೋಗಿದ್ದಾರೆ, ಹೋಗೋದಿದ್ರೆ ಮತ್ತೆ ನಿಮ್ಮ ಮನೆಯಲ್ಲಿ ಇರೋದೇ ಬೇಡ ಅಂತ ಹೇಳಿದ್ದಾರೆ. ಸೊ ಹಾಗಾಗಿ ಹೊರಟಿದ್ದೇನೆ. ವಾಯ್ಸಲ್ಲಿ ಹೋಗಿದ್ದು, ಇವಾಗ ಸ್ವಲ್ಪ ಬಿಸಿನೀರು ಆ್ಯಂಡ್ ಕಲ್ಸಕ್ಕರೆ ಅದೆಲ್ಲ ತಿಂದು ಸ್ವಲ್ಪ ಬೆಟರ್ ಇದೆ. ಬಟ್ ಕೆಮ್ಮು ಬರ್ತಾ ಇದೆ. ನೋಡೋ ಗೈಸ್ ಏನೆಲ್ಲ ಆಗುತ್ತೆ ಅಂತೇಳಿ. ಆ್ಯಂಡ್ ಕೀಪ್ ವಾಚ್ ಗೈಸ್. ಟೈಮ್ 12:30 ಆಯಿತು. ನಾನು ಅಲ್ಲೆಲ್ಲೂ ಶೂಟ್ ಮಾಡಲಿಲ್ಲ. ಬ್ಲೌಸು ಸ್ಟಿಚ್ಗೆ ಕೊಟ್ಟು ಮತ್ತಿಲ್ಲಿ ಬಂದು ಹಾಸ್ಪಿಟಲ್ಗೆ, ರಾಘವೇಂದ್ರ ನರ್ಸಿಂಗ್ ಹೋಮ್ ಇದರಲ್ಲಿ. ಡಾಕ್ಟ್ರು ಬರಬೇಕಾದ್ರೇ ಹಾಫ್ ಆನ್ ಅವರ್ ಲೇಟ್ ಆಯಿತು. ಸೊ ಎಲ್ಲ ನಾರ್ಮಲ್ ಇದೆ ಅಂತೆ ಗೈಸ್. ಆ್ಯಂಡ್ 1 kg ವೆಯ್ಟ್ ಲಾಸ್ ಆಗಿದ್ದೇನೆ. ಪ್ರಸಾದಿಗೆ ಕಾಲ್ ಮಾಡಿದೆ, ಬರ್ತಾನಂತೆ. ಆ್ಯಂಡ್ ಇನ್ನು ಇವಾಗ ಉಜಿರೆ ಗೌರ್ಮೆಂಟ್ ಹಾಸ್ಪಿಟಲ್ಗೆ ಹೋಗ್ಲಿಕ್ಕಿದೆ. ಕೆಮ್ಮು ಇದೆಲ್ಲ, ಹಾಗಾಗಿ ಹೋಗಬೇಕು. ಪ್ರಸಾದಿಗೆ ಕಾಲ್ ಮಾಡಿದ್ದೇನೆ. ಆ್ಯಂಡ್ ಇನ್ನೊಂದೇನು ಅಂದರೆ ವೆಯ್ಟ್ ಎಷ್ಟಿದೆ ಅಂತ ನಾನು ಇನ್ನೊಂದು 5 kg ಲಾಸ್ ಆದಂತ ಹೇಳ್ತೇನೆ. ಎಷ್ಟು ವೆಯ್ಟ್ ಇದೆ, ಎಷ್ಟು ವೆಯ್ಟ್ ಲಾಸ್ ಆಗಿದ್ದೇನೆ ಅಂತೇಳಿ ಇವಾಗ ಹೇಳಲ್ಲ. ಇವತ್ತು ಚೆಕ್ ಮಾಡಬೇಕಾದ್ರೆ 1 kg ಲಾಸ್ ಆಗಿತ್ತು. ಡಾಕ್ಟ್ರು ಹೇಳಿದರು ನೋಡಬೇಕಾದ್ರೆ ವೆಯ್ಟ್ ಲಾಸ್ ಆಗಿದ್ದೀರ ಅನಿಸುತ್ತೆ, ಫೇಸೆಲ್ಲ ನೋಡಬೇಕಾದ್ರೆ ಗೊತ್ತಾಗುತ್ತೆ ಅಂತೇಳಿ. ಆ್ಯಂಡ್ ಖುಷಿ ಆಯಿತು, ಎಲ್ಲ ನಾರ್ಮಲ್ ಇದೆ. ಆ್ಯಂಡ್ ಥೈರಾಯ್ಡ್ದು ರಿಪೋರ್ಟ್ ಎಲ್ಲ ಬರಲಿಕ್ಕಿತ್ತಲ್ಲ ಗೈಸ್, ನೋಡಿ ಇಲ್ಲಿದೆ, ಎಲ್ಲ ನಾರ್ಮಲ್ ಇದೆ. ಅದೊಂದು ರಿಪೋರ್ಟ್ ಸಿಕ್ಕಿರಲಿಲ್ಲ, ಇವತ್ತು ಕಲೆಕ್ಟ್ ಮಾಡಿದೆ, ಎಲ್ಲ ನಾರ್ಮಲ್ ಇದೆ ಅಂತೆ ಗೈಸ್. ನಾನು ಪ್ರಸಾದ್ ಬರೋಷ್ಟೊತ್ತಿಗೆ ಅಲ್ಲಿ ಒಂದು ಫ್ರಂಟಲ್ಲಿ ಒಂದು ಫ್ಯಾನ್ಸ್ ಇದೆ, ನನಗೆ ಪಿನ್ನೆಲ್ಲ ಬೇಕಿತ್ತು. ಸೊ ಹೋಗೋಣ, ಎಂತ ಮಾಡೋದು ಅಂತ ಗೊತ್ತಿಲ್ಲ. ಇಲ್ಲಿ ರಿಪೋರ್ಟ್. ಚಲೋ ಫ್ಯಾನ್ಸಿಗೆ ಹೋಗೋ ಗೈಸ್. 270 ಗೈಸ್. ಹಾಸ್ಪಿಟಲ್ಗೆ ಬಂದೆ, ಬಟ್ ಡಾಕ್ಟ್ರ್ ಇಲ್ಲ. ಸೊ ಟ್ಯಾಬ್ಲೆಟ್ ಎಲ್ಲ ಕೊಟ್ಟರು. ಆ್ಯಂಡ್ ಕಫ ಟೆಸ್ಟ್ ಮಾಡಲಿಕ್ಕೆ ಸ್ವಲ್ಪ ಕಫದ್ದು ಏನು ಇದು ಕೊಟ್ಟರು, ಬಾಟ್ಲಿ. ಆ್ಯಂಡ್ ಪ್ರಸಾದಿಗೆ ಕಾಲ್ ಮಾಡಿದೆ, ಬರ್ತೇನೆ ಅಂತ ಹೇಳಿದ. ಆಫ್ಟರ್ 10-15 ಇಯರ್ಸ್ ಆದ ನಂತರ ನಾನು ಗೌರ್ಮೆಂಟ್ ಹಾಸ್ಪಿಟಲ್ಗೆ ಬಂದಿರೋದು. ಇಂಪ್ರೂವ್ಮೆಂಟ್ ಇದೆ, ಚೆಂದಾಗಿದೆ ಇವಾಗ, ಮುಂಚೆಕ್ಕಿಂತ ಬೆಟರ್ ಇದೆ. ಆಯ್ತಲ್ಲ ಬರ್ತೀನ. ಹಾಂ ದೆತ್ತೊಂಡೆ ಅವೇ ತೊಟ್ಟೆ. ಬಂದೆ ನಾನು. ಟೈಮ್ 1:15 ಆಯಿತು. ಅಲ್ಲಿ ಗೌರ್ಮೆಂಟ್ ಹಾಸ್ಪಿಟಲಲ್ಲಿ ಡಾಕ್ಟ್ರ್ ಇರಲಿಲ್ಲ. ನೋಡಿ ಈ ಥರದ್ದು 2 ಕೊಟ್ಟಿದ್ದಾರೆ. ಇದಕ್ಕೆ ಸ್ವಲ್ಪ ಕಫ ತುಂಬಿಸ್ಬೇಕಂತೆ, ಒಂದು ಬಿಫೋರ್ ಫುಡ್ಡು ಮತ್ತು ಆಫ್ಟರ್ ಫುಡ್ಡು. ಆ್ಯಂಡ್ ಇದು ನಂದು ಅಲ್ಲಿ ಬೆಳ್ತಂಗಡಿಯಲ್ಲಿ ಕೊಟ್ಟಿರೋ ಮಾತ್ರೆ ಅಷ್ಟೇ, ಆಫ್ಟರ್ನೂನ್ ತೊಗೊಳ್ಲಿಕ್ಕೆ. ಅದು ಬಿಟ್ಟರೆ ಬೇರೆ ಎಂತಿಲ್ಲ ಗೈಸ್. ನಾನು ರಿಕ್ಷಾದಿಂದ ಇಳಿದದೊಂದೇ, ಅದು ಓಡಿ ಬಂತು. ನೋಡಿ ಗುಜಾ
ಆಫ್ಟರ್ನೂನ್ ಮಂಪ್ಲೆ, ಗುಡ್ ಆಫ್ಟರ್ನೂನ್. ಅಬ್ಬಾ ಬರ್ರಿ ಉಪದ್ರ ಗೈಸ್, ಉಪದ್ರ ಅಬ್ಬಾ. ಆ್ಯಂಡ್ ಗೌರ್ಮೆಂಟ್ ಹಾಸ್ಪಿಟ್ಲಲ್ಲಿ 2 ಮಾತ್ರೆ ಕೊಟ್ಟಿದ್ದಾರೆ ಗೈಸ್. ಅದು ಎಲ್ಲಿದೆ ಅಂದರೆ ಇದೆ, ಅದು ಆಫ್ಟರ್ನೂನ್ ತೊಗೊಳ್ಳಿಕ್ಕೆ ಅಂತ ಊಟ ಆಗಿ ಅಷ್ಟೇ ಗೈಸ್. ಹೋಗಿ ಬಂದೆ ಆ್ಯಂಡ್ ಹಾಫ್ ಬಿರಿಯಾನಿ ತೊಗೊಂಡೆ. ಡಾಕ್ಟ್ರು ತಿನ್ಬೋದು ಅಂತ ಹೇಳಿದ್ದಾರೆ, ಸ್ವಲ್ಪ ತಿನ್ನಿ ಅಷ್ಟೇ ಅಂತ ಹೇಳಿದ್ದಾರೆ. ಮಂತ್ಲಿ ಒಂದು 2-3 ಟೈಮ್ಸ್ ತಿನ್ಬೋದು ಅಂತ ಹೇಳಿದ್ದಾರೆ, ಹಾಗಾಗಿ ತೊಗೊಂಡು ಬಂದೆ. ಬೇಯಿತ್ತೇನಮ್ಮ ಆ್ಯಂಡ್ ಫ್ಯಾನ್ಸಲ್ಲಿ ಎಂತ ತೊಗೊಂಡೆ ಅಂತೇಳಿ ತೋರಿಸ್ತೇನೆ. ಫ್ಯಾನ್ಸಲ್ಲಿ ತೊಗೊಂಡದ್ದು ಗೈಸ್, ಇದು ರೋಸ್ ವಾಟರ್ ಮುಗ್ದಿತ್ತು ನಂದು. ಆ್ಯಂಡ್ ಇದು ಪಿನ್ನು 3 ಡಜನ್ ಪಿನ್, ಮತ್ತೊಂದು ಸ್ವಲ್ಪ ದೊಡ್ಡದು 1 ಡಜನ್ನು. ಇದು ನಾಳ್ದಿಗೆ ಬೇಕಾಗ್ತದಲ್ಲ, ಹಾಗಾಗಿ ಅದು ತೊಗೊಂಡೆ. ಬ್ರಷ್ ಒಂದು ಇರಲಿಲ್ಲ, ಅದು ತೊಗೊಂಡೆ. ಮತ್ತು ಇದು ಕ್ಲಿಪ್ಪು ಇದೆ, ಬಟ್ ಆದರೂ ತೊಗೊಂಡು. ಮತ್ತೊಂದು ಲಿಪ್ ಬಾಮ್, ಮತ್ತೆಂತಿದು ಬಡ್ಸ್ ಗೈಸ್. ಮತ್ತು ಬುಕ್ ತಗೊಂಡಮ್ಮ 10 ಹರ್ಕಡಿ. ಆ್ಯಂಡ್ ಇದು ಸ್ಟಿಕ್ಕರ್ ಗೈಸ್, ಇದು ಎಷ್ಟಿದ್ರು ಸಾಲದಲ್ಲ, ಅದಕ್ಕೆ ಇದೊಂದು ಆಂಡ ಆಯ್ತೇನಾ ಉಂಡು. ಇದೊಂದು ರೋಸ್ ವಾಟರ್ ಗೈಸ್, ಇದು ಇರಲಿಲ್ಲ, ಇದು ಬೇಕಿತ್ತು. ಪ್ರಸಾದ್ ಬರಬೇಕಾದ್ರೆ ಲೇಟ್ ಆಯ್ತಲ್ಲ, ಹಾಗಾಗಿ ಫ್ಯಾನ್ಸಿಗೆ ಹೋಗಿ ಇಷ್ಟು ತೊಗೊಂಡು ಬಂದು. ಇದಕ್ಕೆ 274 ರೂಪಾಯಿ ಆಯಿತು. ಇನ್ನೂ ಕ್ಲಿಪ್ ಬೇಕಿತ್ತು, ಅಲ್ಲಿ ಇರಲಿಲ್ಲ, ಚೆನ್ನಾಗಿರಲಿಲ್ಲ ಕ್ವಾಲಿಟಿ, ಹಾಗಾಗಿ ಇದೊಂದೇ ತೊಗೊಂಡೆ ಅಷ್ಟೇ. ಓಯ್ ನಿಕ್ಕೀನ ಪೇರು ಮಂತ್ ಪಾಡೊಡಿತಾನೆ ಕಲತ ಮಂತ್ ಕೂಗಲು ಕಬಾಬ್ ಆಫ್ ಬಿರಿಯಾನಿ ಗೈಸ್. ರಾಯ್ತ 3 ಜನಕ್ಕೆ 3 ಪೀಸ್ ಕಬಾಬ್ ತೊಗೊಂಡಿದ್ದೆ. ಸೊ ಊಟ ಮಾಡಿ ಆಮೇಲೆ ಸಿಗ್ತೀನಿ ಗೈಸ್, ಟ್ಯಾಬ್ಲೆಟ್ ತೊಗೊಳ್ಳಿಕ್ಕಿದೆ. ಬಾಯ್. ಅಲ್ಲಿ ಟೀ ಕುಡಿದು ನೋಡಿ, ಅಲ್ಲಿ ಇಟ್ಟಿದ್ದೇನೆ, ಮಗ್ಗನಲ್ಲೇ ಇಟ್ಟಿದ್ದೇನೆ ನಾನು. ಸೊ ನನ್ನ ಫೇಸ್ ತೋರಿಸಲ್ಲ, ಬಿಕಾಸ್ ನಾನು ಕೂದಲಿಗೆ ಎಣ್ಣೆ ಹಾಕಿದ್ದೇನೆ. ಆ್ಯಂಡ್ ಟೈಮ್ ಆಗಿದೆ ಗೈಸ್ 5:15. ಇಲ್ಲಿ ನೋಡಿ ನೆಲ್ಲಿಕಾಯಿ, ಬೆಟ್ಟದ ನೆಲ್ಲಿಕಾಯಿ. ವೆಯ್ಟ್ ನಾನು ಕೆಳಗಡೆ ಹಾಕ್ತೀನಿ, ತೋರಿಸ್ತೇನೆ. ಆ ಕಡೆ ಹೋಯ್ತು, ಆ ಕಡೆ ಹೋಯ್ತು ಗೈಸ್ 1-2. ಆ್ಯಂಡ್ ಸಿ, ಇದು ಮಾನ್ಯ ತಂದು ಕೊಟ್ಟದ್ದು ನನಗೆ. ನಾನು ಹೇಳಿದ್ದೆ ಅವಳ ಜೊತೆ, ಅವಳದು ಪೋಸ್ಟ್ ಆಫೀಸದು ಸ್ವಲ್ಪ ಆ ಕಡೆ ಮಾಡ್ತಾಯಿದ್ರು ಗೈಸ್. ಹಾಗಾಗಿ ಆಗ ಬೆಳ್ತಂಗಡಿಗೆ ಹೋದಲ್ಲ, ಹೋಗಬೇಕಾದ್ರೆ ನೋಡಿದ್ದೇನೆ, ನನಗೆ ನೆನಪಾಗಲಿಲ್ಲ. ಹಾಗಾಗಿ ತೊಗೊಂಡು ಬಾ, ನಿನ್ನ ಪೋಸ್ಟ್ ಆಫೀಸ್ ಹತ್ರ ಇದೆ ಅಂತ ಹೇಳಿದ್ದೆ. ಹಾಗಾಗಿ ತೊಗೊಂಡು ಬಂದಿದ್ದಾಳೆ. ಎಷ್ಟು ಅಂತ ಹೇಳಿಲ್ಲ, ಅಮೌಂಟ್ ತೊಗೊಳ್ಳಿಲ್ಲ, ಎಷ್ಟು ಅಂತಲೂ ಹೇಳಿಲ್ಲ. ಬೇಡಕ್ಕ ಅಂತ ಹೇಳಿ ಹೋದ್ಲು. ಸಿ, ಅಲ್ಲಿ ರೋಡ್ ಸೈಡ್ ಮಾಡ್ತಾಯಿದ್ರು ಗೈಸ್, ಬೆಳ್ತಂಗಡಿಯಲ್ಲಿ ಕೂಡ ಇತ್ತು. ಆ್ಯಂಡ್ ಇದನ್ನ ನಾನು, ಅವಳು ನೋಡಿ ಆಟ ಆಡ್ತಿದ್ದಾಳೆ, ಅಲ್ಲಿ ಕೆಳಗೆ ಹಾಕಿದ್ಲು. ಇದು ನೋಡಿ, ಅಲ್ಲಿ ಕುಡಿದು ಸಾಕಾಯಿತು, ಮಲಗಿ ವಾಪಸ್ ಇವಾಗಿದ್ಲು. ಆ್ಯಂಡ್ ಇದನ್ನ ನಾನು ಏನಕ್ಕೆ ಅಂದರೆ, ಒಂದು 2 ಬೆಳಿಗ್ಗೆ ಎಂಟಿ ಸ್ಟಮಕ್ಕಲ್ಲಿ ಜ್ಯೂಸ್ ಮಾಡಿ ಕುಡಿಬೋದಲ್ಲ, ಅದಕ್ಕೆ ತರಲೆ ಕೇಳಿದ್ದೀನಿ. ಇದರಲ್ಲೊಂದು ನೋಡಿ ಚೆನ್ನಾಗಿಲ್ಲ, ಒಟ್ಟರಷ್ಟು ತೊಗೊಂಡು ಬಂದಿಲ್ಲ, ನೋಡ್ಕೊಂಡು ತೊಗೊಂಡು ಬಂದಿಲ್ಲ. ಸೊ ಅದಕ್ಕೆ ನಿಮಗೆ ತೋರಿಸ್ಲಿಕ್ಕೆ ಅಂತೇಳಿ ಚಾರ್ಜ್ಗಿಟ್ಟು ಮೊಬೈಲ್ನ ತೊಗೊಂಡು ಬಂದದ್ದು. ಎಲ್ಲ ನೀಟ್ ಮಾಡಿ ತೊಳೆದು ಚೆನ್ನಾಗಿ ಎತ್ತಿಡ್ಬೇಕು ಗೈಸ್. ಇವಳು ನೋಡಿ, ಅಮ್ಮಂದು ಬಾಲ್ಯದಲ್ಲಿ ಆಟ ಆಡ್ಲಿಕ್ಕೆ ಹೋಗಿದ್ದಾಳೆ ನೋಡಿ. ಇದೇ ಕೆಲಸ, ಆಟ ಆಡೋದು, ಹಾಲು ಕುಡಿಯೋದು, ಮಲ್ಕೊಳ್ಳೋದು, ಮತ್ತೆದ್ದೇಳೋದು. ಏಯ್ ಓಕೆ ಗೈಸ್, ನಾನು ಈ ವ್ಲಾಗ್ನ ನಾಳೆ ಕಂಟಿನ್ಯೂ ಮಾಡ್ತೇನೆ. ಓಕೆ, ಬಾಯ್. ಹಲೋ ಗೈಸ್, ಗುಡ್ ಮಾರ್ನಿಂಗ್, ವೆಲ್ಕಮ್ ಬ್ಯಾಕ್. ನಿನ್ನೆ ವ್ಲಾಗ್ನ ಮತ್ತೆ ಇವತ್ತು ಕಂಟಿನ್ಯೂ ಮಾಡ್ತಿದ್ದೇನೆ ಗೈಸ್. ಇವತ್ತು ಫ್ರೈಡೇ 27, ಟೈಮ್ ಆಗಿದೆ 5:15. ಏನಕ್ಕಂದರೆ ವಾಕಿಂಗಿಗೆ ಯಾವತ್ತು 5 ಗಂಟೆಗೆ ಇಳ್ತಿದ್ದಲ್ವ. ಸೊ ವಾಕಿಂಗಿಗೆ ಗುಂಡುನು ಬರ್ತಿಲ್ಲ. ಆ್ಯಂಡ್ ನವ್ಯ ಸ್ಯಾಟರ್ಡೆಯಿಂದ ಬರೋದಂತೆ. ಸೊ ಹಾಗಾಗಿ 5:30ಗೆ ಎದ್ದು ನಾನು ಟೆರಸ್ ಮೇಲೆ ಬಂದಿದ್ದೇನೆ ಗೈಸ್. ನೋಡಿ, ಟೆರಸ್ ಮೇಲೆ ಬಂದಿದ್ದೇನೆ, ಬಿಕಾಸ್ ಡಿಸ್ಕಂಟಿನ್ಯೂ ಮಾಡಬಾರ್ದಲ್ಲ, ಹಾಗಾಗಿ. ಆ್ಯಂಡ್ ಇವಳು ನೋಡಿ ಎದ್ದು ಬಂದ್ಲು, ಚಿನುವಾರಿ. ವೆಯ್ಟ್, ನಾನು ಫ್ಲ್ಯಾಶ್ ಆಗ್ತಾನೆ ನೋಡಿ. ಇಲ್ಲಿ ಎಂತಿದ್ದ, ನೀವೆಂತ ಬೇಕು? ಗುಡ್ ಮಾರ್ನಿಂಗ್ ಚಿಮಾರಿ, ಗುಡ್ ಮಾರ್ನಿಂಗ್ ಚಿನ್ನಮ್ಮ. ಸೊ
ಫ್ಲ್ಯಾಶ್ ಹಾಕಿದರೆ ಇಷ್ಟು ಕಾಣ್ತದೆ ನೋಡಿ ಬೆಳಿಗ್ಗೆ ಬೆಳಿಗ್ಗೆ. ಓಕೆ ಗೈಸ್, ನಾನು ಇವತ್ತು ಬೆಳಿಗ್ಗೆದ್ದು ನೀರನ್ನು ಕುಡಿಲಿಲ್ಲ, ಬಿಕಾಸ್ ಬೆಳಿಗ್ಗೆ ಎದ್ದ ಕೂಡಲೇ ಕಫ ಕಲೆಕ್ಟ್ ಮಾಡಲಿಕ್ಕೆ ಹೇಳಿದ್ರಲ್ಲ, ಹಾಗಾಗಿ ಏನು ಕುಡ್ದಿಲ್ಲ. ಕಫ ಬಂದ ನಂತರ ಕಲೆಕ್ಟ್ ಮಾಡೋದು. ಆ್ಯಂಡ್ ಲೆಟ್ಸ್ ಸ್ಟಾರ್ಟ್ ಗೈಸ್. ಸ್ವಲ್ಪ ವಾಕಿಂಗ್ ಮಾಡಿ ಸ್ಕಿಪ್ಪಿಂಗ್ ಮಾಡಿ ಹೋಗುದು. ಇಲ್ಲೇ ಇದ್ದೇನೆ ಟೆರಸ್ ಮೇಲೇ. I don't know why you left me bleeding with a broken heart. Tell me if I deserve this feeling. I thought that you know that we had something special till you end up all this way. Please tell me why you left me bleeding with a broken heart. Tell me why I deserve this feeling. I thought that you loved me. I thought that you. ಸೊ ಇಷ್ಟು ಬೆಳಗ್ಗೆ ಆಯಿತು ಗೈಸ್. ಆ್ಯಂಡ್ ಇನ್ನು ಮೊಬೈಲಲ್ಲಿ ಚಾರ್ಜ್ ಇಲ್ಲ, 9% ಇದೆ. ಹಾಗದಿಂದ ಬಡ್ಕೊಳ್ತಾ ಇದೆ ಕೊಯ್ ಕೊಯ್ ಅಂತೇಳಿ. ಆ್ಯಂಡ್ ಹೇಳಿಕ್ಕಾಗಿಲ್ಲ, ನಿನ್ನೆ ಸ್ವಲ್ಪ ದಿವಸ ಕರೆಂಟ್ ಇತ್ತು, ಕರೆಂಟ್ ಹೋಯಿತು. ಇವತ್ತು ಹೋಗೋ ಚಾನ್ಸಸ್ ಇದೆ. ಇವತ್ತು ಶುಕ್ರವಾರ ಅಲ್ಲ, ಯಾವುದಕ್ಕೂ ಫಸ್ಟ್ ಮೊಬೈಲ್ ಚಾರ್ಜ್ ಇಟ್ಟು ಬರ್ತೇನೆ ನಾನು. ಆ್ಯಂಡ್ ಚಾರ್ಜಿಗೆ ಇಟ್ಟಾದ ನಂತರ ಇವಾಗ ಟೈಮ್ ಎಷ್ಟಾಯಿತು ಅಂದರೆ 5:15 ಇದ್ದಿದ್ದಲ್ಲ, ಬರ್ತಿ 6:15 ಆಯಿತು ಗೈಸ್. ಸ್ವಲ್ಪ ಶೂಟ್ ಮಾಡಿದ್ದೇನೆ ಅಷ್ಟೇ, ಮತ್ತು ಸ್ವಲ್ಪ ಶೂಟ್ ಮಾಡಲಿಲ್ಲ. ಆ್ಯಂಡ್ ಇನ್ನೊಂದು ಸರಿ ಇನ್ನು ಸ್ಟೆಪ್ಪಲ್ಲಿ 10 ಟೈಮ್ಸ್ ಅಪ್ ಆ್ಯಂಡ್ ಡೌನು ವಾಕ್ ಮಾಡಿದರೆ ಆಯಿತು. ಅಲ್ಲಿಗೆ ಸ್ಟಾಪ್ ಮಾಡ್ತೇನೆ. ಆ್ಯಂಡ್ ಇವತ್ತು ಸ್ಕಿಪ್ಪಿಂಗ್ ಮಾಡಲಿಲ್ಲ, ಬಿಕಾಸ್ ಕೆಮ್ಮು ಬರ್ತಿದೆ ಅಲ್ಲ, ಹಾಗಾಗಿ ಮತ್ತು ಜಾಸ್ತಿ ಆಯಾಸ ಆಗುತ್ತೆ ಸ್ಕಿಪ್ಪಿಂಗ್ ಮಾಡಿದ್ರೆ ಕೆಮ್ಮು ಬಂದಾಗ. ಬಾಕಿ ನಾರ್ಮಲ್ ಡೇಸಿಗೆಲ್ಲ ಓಕೆ ಮಾಡ್ಬೋದು. ಸೊ ನಾನು ವಾಕೆಲ್ಲ ಆದ ನಂತರ ಮತ್ತೆ ಆಮೇಲೆ ಸಿಗ್ತೇನೆ ಗೈಸ್. ಏನಾದರೂ ಶೂಟ್ ಮಾಡಲಿಕ್ಕಿದ್ರೆ ಫಸ್ಟ್ ನಾನು ಮೊಬೈಲ್ ಚಾರ್ಜ್ಗೆ ಇಡ್ತೇನೆ. ಚಾರ್ಜ್ಗೆ ಇಡಬೇಕು ನೆನ್ನೆದು, ಮತ್ತು ವ್ಲಾಗ್ ಇವತ್ತಿದೆಲ್ಲ ಎಡಿಟ್ ಮಾಡಬೇಕಲ್ಲ, ಇವತ್ತು ಹಾಕ್ತೇನೆ ನಾನು. ಸೊ ಆಮೇಲೆ ಸಿಗ್ತೇನೆ ಗೈಸ್. ಓಕೆ, ಬಾಯ್ ಗೈಸ್, ವೆಲ್ಕಮ್ ಬ್ಯಾಕ್. ಆ್ಯಂಡ್ ಬ್ರೇಕ್ಫಾಸ್ಟ್ ಎಲ್ಲ ಆಯಿತು, ದೋಸೆ ಮಾಡಿದ್ರಮ್ಮ. ಆ್ಯಂಡ್ ಟೈಮ್ ಇವಾಗ 10 o'clock ಆಗಿದೆ ಗೈಸ್. ನಿನ್ನೆ ಅಮ್ಮ ಹರಿವೆ ಸೊಪ್ಪು ತೊಗೊಂಡಿದ್ರು ಬಾಬಣ್ಣನ ಅಂಗಡಿಯಿಂದ. ನನಗೆ ಅದು ಫೇವ್ರೇಟ್ ಆಯಿತಾ, ಹಾಗಾಗಿ ಅದನ್ನ ಕ್ಲೀನ್ ಮಾಡಿಟ್ಟು ನಿನ್ನೆ ಸಂಜೆ ತೊಗೊಂಡದ್ದು. ಅದು ಫ್ರಿಜ್ಜಲ್ಲಿ ಇಟ್ಟಿದ್ದಾರೆ ಅಮ್ಮ. ಇವಾಗ ನೋಡಬೇಕಾದ್ರೆ ಫ್ರೀಝರಲ್ಲಿ ಇಟ್ಟಿದ್ದಾರೆ. ಅದನ್ನ ತೆಗೆಯೋಕ್ಕೆ ಬರ್ತಿಲ್ಲ, ಅಂಟ್ಕೊಂಡಿದೆ. ಸೊ ಹಾಗಾಗಿ ಫ್ರಿಜ್ಜೆಲ್ಲ ಆಫ್ ಮಾಡಿದೆ. ಅದನ್ನೆಲ್ಲ ಕ್ಲೀನ್ ಮಾಡಿ ಪಲ್ಯ ಮಾಡಬೇಕು. ಪದಾರ್ಥ ಇದೆ ಆ್ಯಕ್ಚುಲಿ, ನಿನ್ನೆ ನೈಟ್ ಇದೆ ಹೀರೆಕಾಯಿದು. ಸೊ ನೋಡುವ ಏನು ಮಾಡೋದು ಅಂತ. ಕ್ಲೀನ್ ಮಾಡಿ ಎಲ್ಲ ಇಡುವ. ಆ್ಯಂಡ್ ಸಿಂಕಲ್ಲೆಲ್ಲ ಪಾತ್ರೆ ಇಟ್ಟಿದ್ದೀನಿ, ಈಗ ವಾಶ್ ಮಾಡಬೇಕು. ಆ್ಯಂಡ್ ನಿನ್ನೆ ಮತ್ತು ಇವತ್ತಿದ್ದು ವ್ಲಾಗ್ನ ಎಡಿಟ್ ಮಾಡಿ ಕನ್ವರ್ಟಿಗೆ ಇಟ್ಟರೆ ನಾನು ಕೆಲಸ ಮಾಡ್ತಾ ಹೋಗ್ಬೋದಲ್ಲ. ಸೊ ಹಾಗಾಗಿ ವ್ಲಾಗ್ ಎಂಡ್ ಮಾಡಿರಲಿಲ್ಲಲ್ಲ. ಸೊ ಹಾಗಾಗಿ ವ್ಲಾಗ್ ಎಂಡ್ ಮಾಡುವ ಅಂತೇಳಿ ಮತ್ತೆ ಶೂಟ್ ಮಾಡಿದೆ. ಇನ್ನೇನು ಅಂದರೆ ಕೆಮ್ಮು ಬೆಟರ್ ಇದೆ ಗೈಸ್. ನಿನ್ನೆ ಗೌರ್ಮೆಂಟ್ ಹಾಸ್ಪಿಟಲ್ ಟ್ಯಾಬ್ಲೆಟ್ ತೊಗೊಂಡ ನಂತರ ಸ್ವಲ್ಪ ಬೆಟರ್ ಇದೆ. ಆ್ಯಕ್ಚುಲಿ ಇವತ್ತು ಕಫ ಕಲೆಕ್ಟ್ ಮಾಡಲಿಕ್ಕೆ ಹೇಳಿದರು. ನಾನು ನೀರು ಕುಡ್ದಾಗಿತ್ತು ಗೈಸ್. ನನಗೆ ನೀರು ಕುಡಿಬಾರ್ದು ಅಂತೇಳಿ ಬೆಳಿಗ್ಗೆ ಎದ್ದ ಕೂಡಲೇ ನೀರು ಕುಡ್ದಿಲ್ಲ. ಎಕ್ಸಸೈಸ್ ಮಾಡಲಿಕ್ಕೆ ಹೋದೆ ನಾನು, ವಾಕಿಂಗ್ ಮಾಡಲಿಕ್ಕೆ. ಆ್ಯಂಡ್ ಅಲ್ಲಿಂದ ಬಂದ ನಂತರ ನೆನಪಿರೋದು ನೀರು ಕುಡ್ದಾಯಿತು. ಸೊ ನಾಳೆ ನಾಡಿದ್ರಲ್ಲಿ ನೋಡು ಅಂತೇಳಿ ಹಾಗೆ ಇಟ್ಟಿದ್ದೇನೆ. ಆ್ಯಂಡ್ ತೋರಿಸ್ತೇನೆ ಫ್ರೀಝರಲ್ಲಿ ಇಟ್ಟು ಹೇಗಾಗಿದೆ ಅರಿವೆ ಸೊಪ್ಪು ಅಂತ ಹೇಳಿ. ಇದು ಸ್ವಿಚ್ ಕೂಡ ಆಫ್ ಮಾಡಿದ್ದು ನೋಡಿ. ಅಮ್ಮ ನನ್ನ ಫ್ರಿಜ್ಜಲ್ಲಿ ಇಡು ಅಂತ ಹೇಳಿದರೆ ಫ್ರೀಝರಲ್ಲಿ ಇಟ್ಟಿದ್ದಾರೆ. ಅದು ತೆಗಿಯೋಕ್ಕೆ ಬರ್ತಿಲ್ಲ ನೋಡಿ, ಗಟ್ಟಿಯಾಗಿದೆ. ಇಲ್ಲೆಲ್ಲ ನೋಡಿ, ವೇಟ್ ನಾನು ಫ್ಲ್ಯಾಶ್ ಆಗ್ತಾನೆ ನೋಡಿ. ಇಲ್ಲೆಲ್ಲ ಸಿಕ್ಕಾಕೊಂಡಿದೆ, ಬರ್ತಿಲ್ಲ ಇದು ನೋಡಿ, ಇಲ್ಲೆಲ್ಲ ಆಗಿದೆ. ಇನ್ನು ಇದನ್ನೆಲ್ಲ ಕ್ಲೀನ್ ಮಾಡಬೇಕು ಗೈಸ್, ಬರ್ತಾಯಿಲ್ಲ ನೋಡಿ. ಹಾಗಾಗಿ ಸ್ವಲ್ಪ ಫ್ರಿಜ್ ಆಫ್ ಮಾಡಿ ಇಡ್ಲಿಕ್ಕೆ ಹೇಳಿದ್ದು. ಆ್ಯಂಡ್ 2 ಕಟ್ಟು ತೊಗೊಂಡಿದ್ದಾರೆ ಅಮ್ಮ. ನಂದು ಫೇವ್ರೆಟ್ ಗೈಸ್, ನಂಗೆ ಸಿಕ್ಕಾಪಟ್ಟೆ ಇಷ್ಟ ಹರಿವೆ ಸೊಪ್ಪು, ಅದರದ್ದು ಪಲ್ಯ. ಸೊ ಒಂದು ಎಂತ ಹೇಳೋದು, ಒಂದು ಕಟ್ಟಿಗೆ 12 rupees ಅಂತ, 2 ಇದೆ ಗೈಸ್. ಚೆನ್ನಾಗಿದೆ. ಇನ್ನು ಕ್ಲೀನ್ ಮಾಡಬೇಕು. ಸ್ವಲ್ಪ ತಾಗ್ಲಿಂತ ಹಾಗೆ ಬಿಟ್ಟಿದ್ದೇನೆ. ಯಾರಾದರೂ ಫ್ರೀಝರಲ್ಲಿ ಇರ್ತಾರ ಗೈಸ್? ನನ್ನ ಅಮ್ಮ ಇಟ್ಟಿದ್ದಾರೆ ನೋಡಿ, ನೋಡಿದ್ರಲ್ಲ ಫ್ರೀಝರಲ್ಲಿ ಇಟ್ಟು ಏನು ಮಾಡಿದ್ದಾರೆ ಅಮ್ಮ ಅಂತೇಳಿ. ಕೆಮ್ಮು. ಈ ವ್ಲಾಗ್ನ ಎಂಡ್ ಮಾಡ್ತೀನಿ ಗೈಸ್. ಇನ್ನು ಎಡಿಟಿಗೆ ಇಟ್ಟು ಹೇಳ್ದಲ್ಲ, ಕನ್ವರ್ಟ್ ಮಾಡಬೇಕು, ಆಮೇಲೆ ತಮ್ಲೈನ್ ಕ್ರಿಯೇಟ್ ಮಾಡಬೇಕು. ಆ್ಯಂಡ್ ಇವತ್ತೇ ಅಪ್ಲೋಡ್ ಕೂಡ ಮಾಡಬೇಕು. ಸೊ ಮದುವೆಗೆ ದಿವಸ ಹತ್ರ ಬರ್ತಿದ್ವಿ. ಇವತ್ತು 27, ಹೌದು 27. ಸೊ ಈ ತಿಂಗಳಲ್ಲಿ ಈ ವರ್ಷದ್ದೊಂದು ಇನ್ನೊಂದು 3 days ಇದೆ ಅನಿಸುತ್ತೆ, 2-3 days. ಸೊ ಅದಾದರೆ ಈ ವರ್ಷನೇ ಮುಗ್ದೋಗುತ್ತೆ.
2025 ಸ್ಟಾರ್ಟ್ ಆಗುತ್ತೆ ಆ್ಯಂಡ್ ನಮ್ಮ ಮದುವೆಯಾಗಿ 2 ಇಯರ್ಸ್ ಕಂಪ್ಲೀಟ್ ಆಗುತ್ತೆ ಇನ್ನೊಂದು 3 ಡೇಸ್ ಬಿಟ್ಟರೆ. ಸೊ ನೋಡ ಎಲ್ಲಿಗೆ ಆದರೆ ಉಜಿರೆ ಟೆಂಪಲ್ ಹೋಗಿ ಅನ್ನು ಕೈ ಮಾಡಿಸ್ಕೊಂಡು ಬರುವ ಅಂತ ಅಂದ್ಕೊಂಡಿದ್ದೀನಿ, ಕೈ ಮುಗಿದು. ಆ್ಯಂಡ್ ಏನೆಲ್ಲ ಆಗುತ್ತೆ ಅಂತ ಗೊತ್ತಾಗುತ್ತಲ್ಲ, ವ್ಲಾಗ್ ಮಾಡ್ತೇನೆ. ಸೊ ಈ ವ್ಲಾಗ್ನ ಎಂಡ್ ಮಾಡ್ತೇನೆ ಗೈಸ್. ಈ ವ್ಲಾಗ್ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ. ಬಾಯ್ ಕಟ್ತಾ ಇದೆ. ಸೊ ನೆಕ್ಸ್ಟ್ ವ್ಲಾಗಲ್ಲಿ ಸಿಗ್ತೀನಿ, ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್. ಆ್ಯಂಡ್ ತುಂಬ ಒಳ್ಳೆ ಕಾಮೆಂಟ್ ಮಾಡಿದ್ದೀರಾ ಪ್ರೀವಿಯಸ್ ವ್ಲಾಗಿಗೆ, ಥ್ಯಾಂಕ್ ಯು ಸೋ ಮಚ್ ಎಲ್ರಿಗೂ. ಸೊ ಲಾಟ್ಸ್ ಆಫ್ ಲವ್, ಬಾಯ್.